ಹಾಯ್ ಸ್ನೇಹಿತರೆ, ನಾನೇ ಖುದ್ದಾಗಿ ಕಂಡುಹಿಡಿದ ಹೊಸ ರೆಸಿಪಿ. ಟೇಸ್ಟ್ ಕೂಡ ತುಂಬ ಸೂಪರು. ಈಸಿಯಾಗಿ ಇದನ್ನು ಮನೆಯಲ್ಲಿರುವ ತರಕಾರಿಗಳಿಂದ ಮಾಡ್ಕೊಳ್ಬಹುದು. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಈಗ ವೆಜಿಟೇಬಲ್ ಕತ್ಕತಿ ಮಾಡಲು ನಾನು ಗ್ಯಾಸಿನ ಮೇಲೆ ದೊಡ್ಡ ಗಾತ್ರದ ಬಾಣಲೆ ಇಟ್ಟಿದ್ದೀನಿ. ಈಗ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ 2 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ 1 ಈರುಳ್ಳಿ ಹಾಕ್ಕೊಳ್ಬೇಕು. ಈ ರೆಸಿಪಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಯಾವುದೇ ತರಕಾರಿಗಳಿಂದ ಮಾಡ್ಕೊಳ್ಬಹುದು. ಖಾರ ಮತ್ತು ಉಪ್ಪು ನಿಮಗೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಎಲ್ಲ ತರಕಾರಿಗಳು ಮತ್ತು ಚಟ್ಲಿ ಇರುವುದರಿಂದ ತುಂಬ ಟೇಸ್ಟಾಗಿ ಸ್ವಾದ ಬರುತ್ತೆ ಕತ್ಕತಿಗೆ. ನೀವು ಕೂಡ ಟ್ರೈ ಮಾಡ್ಬೋದು. ಈಗ ಟೊಮೆಟೊ ಈರುಳ್ಳಿ ಫ್ರೈ ಆಗಿದೆ. ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಗೆಯೇ ನಾನು 2 ನವಿಲುಕೋಸನ್ನು ಮೇಲಿನ ಸಿಪ್ಪೆ ತೆಗೆದು ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ನಿಮ್ಮ ಮನೆಯಲ್ಲಿ ಯಾವುದು ತರಕಾರಿಗಳಿವೆ ಅದನ್ನು ಆ್ಯಡ್ ಮಾಡ್ಕೊಳ್ಬಹುದು. ಇದರಲ್ಲಿ ಯಾವುದೇ ತರಕಾರಿ ಹಾಕಿದರೂ ಕೂಡ ಇದರಲ್ಲಿ ಚಟ್ಲಿ ಹಾಕಿದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ. ಅದೇ ರೀತಿ 2 ಕ್ಯಾರೆಟನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ದೊಣ್ಣೆ ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಬೌಲು ಕಾಲಿಫ್ಲವರನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಅದೇ ರೀತಿ ನವಿಲುಕೋಸಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಡ್ಬೋದು. ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಚೆನ್ನಾಗಿ ಬೇಯಬೇಕು. ತರಕಾರಿ ಬೇಯುವಷ್ಟರಲ್ಲಿ ಸೈಡಿಗೆ ಮಸಾಲೆ ಹುರಿದುಕೊಳ್ಳೋಣ. ಮಸಾಲೆ ಹುರಿಯಲು 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೇ ಹುರಿದುಕೊಳ್ಳಿ, ಇಲ್ಲಾದರೆ ಸೀದೋಗ್ಬಿಡುತ್ತೆ. ಈಗ ಇದರಲ್ಲಿ 10 ಕಾಳುಮೆಣಸು, 1 ಇಂಚು ಚಕ್ಕೆ, 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, 8 ಕಾಳುಮೆಣಸನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಗರಂ ಮಸಾಲೆ ಪುಡಿನೂ ಯೂಸ್ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಗರಂ ಮಸಾಲೆ ಪುಡಿ ಯೂಸ್ ಮಾಡಿಲ್ಲ. ಎಲ್ಲ ಮಸಾಲೆಯನ್ನು ಹುರಿದುಬಿಟ್ಟು ಹಾಕ್ತಾ ಇದ್ದೀನಿ. ಅದೇ ರೀತಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿದ್ದೀನಿ. 8 ಒಣಮೆಣಸಿನಕಾಯಿ ಹಾಕಿದ್ದೀನಿ. 4 ಬ್ಯಾಡಗಿ ಮೆಣಸಿನಕಾಯಿ, 4 ಗುಂಟೂರು ಮೆಣಸಿನಕಾಯಿ ಹಾಕಿ ಇದು ಕೂಡ ಫ್ರೈ ಮಾಡಿಕೊಂಡು ನಾಲ್ಕು ಬೆಳ್ಳುಳ್ಳಿ ಹೆಸಲು, 1 ಇಂಚು ಶುಂಠಿ, ಹಾಗೆಯೇ 1 ಸಣ್ಣ ಗಾತ್ರದ ಈರುಳ್ಳಿ. ದೊಡ್ಡ ಗಾತ್ರದ ಈರುಳ್ಳಿ ಆದರೆ ಅರ್ಧನೂ ಹಾಕ್ಕೊಳ್ಬಹುದು. ಫ್ರೈ ಆಗಿದೆ. ಈಗ ಇದರಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ ಯೂಸ್ ಮಾಡಿದ್ದೆ ನಾನು. ನಿಮಗೆ ಕ್ವಾಂಟಿಟಿ ನೋಡಿ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕಲರ್ ಚೇಂಜ್ ಆಗುವವರೆಗೂ. ಅದೇ ರೀತಿ ಚಟ್ಲಿಯನ್ನು ನಾನು 1/4 kg ಚಟ್ಲಿ ತಗೊಂಡು ಕ್ಲೀನ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಬೆಂದಿದೆ ನೋಡಿ, ನೀರು ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಇದರಲ್ಲಿ ಹಸಿ ಬಟಾಣಿಯನ್ನು ಹಾಕಿದ್ದೀನಿ, 1/4 ಬೌಲ್ ಆಗುವಷ್ಟು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸಲ. ಚೆನ್ನಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. 1/4 kg ಆಗುವಷ್ಟು ಅಂದರೆ 1 ಬೌಲು ಚಟ್ಲಿಯನ್ನು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಈ ತರಕಾರಿಯಲ್ಲಿ ಚಟ್ಲಿ ಹಾಕೋದ್ರಿಂದ ಬೇರೆ ಥರನೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮಸಾಲೆ ಕೂಡ ಹುರಿದಾಗಿದೆ. ಇದು ಕೂಡ ತಣ್ಣಗಾಗಿದೆ. ಈಗ ಮಸಾಲೆ ರುಬ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಚಟ್ಲಿ ಕೂಡ ಬೆಂದಿದೆ ನೋಡಿ.
ಈಗ ರುಬ್ಬಿಟ್ಟಿರುವ ಮಸಾಲೆ ಹಾಕ್ಕೊಳ್ಬೇಕು ಇದರಲ್ಲಿ. ಬೇರೆ ಥರನೇ ಫ್ರೆಂಡ್ಸ್ ಟೇಸ್ಟ್ ಕೊಡುತ್ತೆ ವೆಜಿಟೇರಿಯನ್ ಕತ್ಕತಿ. ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಉಪ್ಪು ಮತ್ತು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕತ್ಕತಿ ಆಗಿರೋದ್ರಿಂದ ನಾನು ದಪ್ಪನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಇದರಲ್ಲಿ ನೀರು ಆ್ಯಡ್ ಮಾಡ್ತಾ ಇಲ್ಲ. ಈಗ ಮಿಕ್ಸರ್ ತೊಳೆದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಉಪ್ಪು ಬೇಕಂತಂದರೆ ಉಪ್ಪು ಹಾಕ್ಕೊಳ್ಳಿ. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ನೋಡಲು ಎಷ್ಟು ಸೂಪರು, ಅದೇ ರೀತಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ನಾನ್ ವೆಜಿಟೇಬಲ್ ಕತ್ಕತಿ ನೀವು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಅದೇ ಥರ ಪಾವ್ ಜೊತೆನೂ ತಿನ್ಬೋದು. ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಕುದಿಸ್ಬೇಕು ಇದನ್ನು 2 ನಿಮಿಷ. ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ವೆಜಿಟೇಬಲ್ ಕತ್ಕತಿ ರೆಸಿಪಿನೂ ಕೂಡ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಇರುತ್ತೆ. ಅದೇ ರೀತಿ ಇದನ್ನು ಕೂಡ ಮಾಡಿದ್ದೀನಿ. ಇದರಲ್ಲಿ ನಾನು ಚಟ್ಲಿಯನ್ನು ಯೂಸ್ ಮಾಡಿದ್ದೀನಿ, ನಾನ್ ವೆಜಿಟೇರಿಯನ್ ಕತ್ಕತಿ ಮಾಡಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಉಪ್ಪು ಕಡಿಮೆ ಅನಿಸ್ತಾ ಇದೆ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ನೀವು ಯಾವಾಗಲೂ ತಿಂದಿರ್ಕಿಲ್ಲ, ಆ ರೀತಿ ಟೇಸ್ಟ್ ಕೊಡುತ್ತೆ ನಾನ್ ವೆಜಿಟೇಬಲ್ ಕತ್ಕತಿ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.